ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಅವರೆಕಾಳು ಅಕ್ಕಿ ಹಿಟ್ಟು ಹಾಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದೇನು ಹೊಸದಲ್ಲ, ಎಲ್ಲರೂ ಮಾಡ್ತಾರೆ. ಆದರೆ ಇದು ನಾನು ಮಾಡೋದು ಸ್ವಲ್ಪ ವೆರೈಟಿಯಾಗಿ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೆ ತೋರಿಸ್ತಿದ್ದೀನಿ. ಇವಾಗ ಅವರೆಕಾಳು ಸೀಸನ್ನು, ಚಳಿ ಇದೆ, ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ ಇದು. ನೋಡಿ, ಇದಕ್ಕೆ ಬೇಕಾಗಿರೋದು ಅವರೆಕಾಳು ಬೇಯಿಸಿಟ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟು, ತೆಂಗಿನಕಾಯಿ ತುರಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸಣ್ಣಗೆ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ, ಒಂದೇ ಒಂದು ಮೂಲಂಗಿ ತುರ್ಕೊಂಡಿದ್ದೀನಿ, ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬಿಳಿ ಎಳ್ಳು ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಜೀರಿಗೆ. ಅವರೆಕಾಳು ರೊಟ್ಟಿಗೆ ಸುಮಾರು ಜನ ಬೇರೆ ಏನೂ ಹಾಕಲ್ಲ, ಆದರೆ ನೀವು ಮೆಂತ್ಯ ಸೊಪ್ಪು ಮತ್ತು ಒಂದು ಮೂಲಂಗಿ, ಈರುಳ್ಳಿ ಹಾಕೋದ್ರಿಂದ ಅವರೆಕಾಳು ವಾಯು ಅಂತ ಹೇಳ್ತಾರಲ್ಲ, ಇದು ಅದಕ್ಕೆ ಫುಲ್ ಆಪೋಸಿಟ್ಟಾಗಿರುತ್ತೆ. ಇವು ಮೂರೂ ಇದನ್ನು ಸೇರಿಸಿ ನೀವು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇದರದ್ದು ಮೆಂತ್ಯ ಸೊಪ್ಪು ಮತ್ತು ಮೂಲಂಗಿ ಎಲ್ಲ ಹಾಕ್ಕೊಳ್ಳೋದ್ರಿಂದ ಅದು ನೀರು ಬಿಟ್ಟು ರೊಟ್ಟಿ ನಿಮಗೆ ತುಂಬ ತೆಳ್ಳಗೆ ಬರುತ್ತೆ. ಸಾಧಾರಣ ಅವರೆಕಾಳು ರೊಟ್ಟಿ ದಪ್ಪ ದಪ್ಪಕ್ಕೆ ಮಾಡ್ತಾರೆ, ಆದರೆ ನೀವು ಈ ಇಂಗ್ರೀಡಿಯೆಂಟ್ಸ್ ಬಳಸೋದ್ರಿಂದ ಅದು ನೀರು ಬಿಟ್ಟು ಮತ್ತು ಆ ರೊಟ್ಟಿನ ಸ್ಮೂತಾಗಿ ಮಾಡುತ್ತೆ ಮತ್ತು ತೆಳ್ಳಗೆ ಬರುತ್ತೆ. ಅದಕ್ಕೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ನಿಮ್ಗೆ ಎಷ್ಟು ಬೇಕನ್ಸುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಸುಮ್ಮನೆ ನಾನು ಒಂದು ದೊಡ್ಡ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲನೂ ಕೂಡ ಎಲ್ಲ ಐಟಮ್ಸನ್ನು ನಾನು ಒಂದು ಬೇಸನ್ಗೆ ಹಾಕ್ತೀನಿ. ನೋಡಿ, ಮೊದಲು ನಾನು ಬೇಸನ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಈ ಅವರೆಕಾಳು ಹಾಕ್ಕೊಂಡು ಬಿಟ್ಟಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಉಪ್ಪು, ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಸಣ್ಣಗೆ ಇದು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕಿದ್ದೀನಿ. ಮತ್ತು ಇದು ಮೂಲಂಗಿ ಇತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕಿದ್ದೀನಿ. ನೋಡಿ, ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಒಂದಾದಮೇಲೆ ಒಂದು ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಮತ್ತು ತೆಂಗಿನಕಾಯಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಹಾಕಿಬಿಟ್ಟಿದ್ದೀನಿ. ನೋಡಿ, ಎಳ್ಳು ಒಂದು ಸ್ವಲ್ಪ ಅದನ್ನು ಹಾಕಿಟ್ಕೊಂಡಿದ್ದೀನಿ. ಜೀರಿಗೆ, ನೋಡಿ ಜೀರಿಗೆನೂ ಸೇರಿಸ್ಬಿಟ್ಟಿದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ನೀವು ಒಂದು ಬೇಸನ್ನಲ್ಲಿ ಹಾಕ್ಕೊಂಡಿದ್ದೀರಲ್ವ, ಅದನ್ನು ನಿಧಾನವಾಗಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನನ್ನನ್ನು ಎಲ್ಲರೂ ಕೇಳ್ತಾ ಇರ್ತಾರೆ, ಅವರೆಕಾಳು ರೊಟ್ಟಿನ ಕೂಡ ನೀವು ಎಷ್ಟು ತೆಳ್ಳಗೆ ತಟ್ತೀರಲ್ಲ ಹೇಗೆ ಅಂತ. ಅದ್ರ ಸೀಕ್ರೆಟ್ ಇಷ್ಟೇ. ಅದಕ್ಕೆ ನಾನು ಮೆಂತ್ಯ ಸೊಪ್ಪು ಸಣ್ಣಗೆ ಕೊಚ್ಕೊಂಡಿರೋದು, ಒಂಚೂರು ಈರುಳ್ಳಿ ಮತ್ತು ಒಂದು ಮೂಲಂಗಿ ಇಲ್ಲ ಅಂದರೆ ನೀವು ಸೌತೆಕಾಯಿ ಕೂಡ ಒಂದು ಹಾಕ್ಕೋಬೋದು. ಅವಾಗೇನಾಗುತ್ತೆ, ರೊಟ್ಟಿ ತುಂಬ ಸ್ಮೂತ್ ಆಗಿಬಿಟ್ಟು ಮೆತ್ತಗೆ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ನಿಮಗೆ ಬೇಕಾದರೆ ಗರಿಗರಿ ಕೂಡ ಮಾಡ್ಕೋಬೋದು. ನೋಡಿ, ಇದನ್ನು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ, ಇದಕ್ಕೆ ನೋಡಿಕೊಂಡು ಅಂದಾಜಲ್ಲಿ ಎಷ್ಟು ಹಿಟ್ಟು ಹಿಡಿಸುತ್ತೆ ಅಂತ ಹೇಳಿ. ತುಂಬ ಹಿಟ್ಟಾಗೂ ಇರಬಾರ್ದು, ಆ ಥರ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ರೊಟ್ಟಿ ಮಾಡೋದು. ನೋಡಿ, ಎಷ್ಟು ಸುಲಭವಾಗಿ ಒಂದು ರುಚಿಕಟ್ಟಾದ ಬ್ರೇಕ್ಫಾಸ್ಟನ್ನು ಮಾಡೋದನ್ನು ತೋರಿಸ್ತಾಯಿದ್ದೀನಿ. ನೋಡಿ, ಅವರೆಕಾಳು ಈ ಥರ ಕಲಸಿಟ್ಟೆ ಅಲ್ವಾ, ಅದೇ ನೋಡಿ ಒಂದು 10 ನಿಮಿಷ ಬಿಟ್ಟು ಕೂಡಲೇ ಮತ್ತೆ ಬೇರೆ ನೀರೇ ಬೇಡ, ಅಷ್ಟು ಚೆನ್ನಾಗಿ ಮೂಲಂಗಿ ಅದರದ್ದೆಲ್ಲನೂ ನೀರು ಬಿಟ್ಕೊಂಡಿದೆ. ನೋಡಿ, ಇಷ್ಟು ದಪ್ಪ ತೊಗೊಂಡ್ರೆ ಸಾಕು. ನೀವು ಇದು ಈ ಥರ ಒಂದು ಸ್ವಲ್ಪ ಎಣ್ಣೆ ಹಚ್ಚಿರೋ ಒಂದು ತವಕ್ಕೆ ಇಟ್ಬಿಟ್ಟು ಚೂರು ನೀರು ಕೈ ಮಾಡ್ಕೊಳ್ಳಿ. ನಿಧಾನವಾಗಿ ಹೀಗೆ ಸಾಗಿಸ್ತಾಯಿದ್ರೆ ತುಂಬಾ ಚೆನ್ನಾಗಿ ತೆಳ್ಳಗೆ ಬರುತ್ತೆ ನಿಮಗೆ. ಎಲ್ಲ ಕಡೆ ಹೆಂಚು ಎಷ್ಟಿದೆಯೋ ಅಷ್ಟಾಗ್ಲೂ ಮಾಡಿಬಿಡ್ತೀನಿ. ನೋಡಿ, ಒಂಚೂರು ನೀರು ಹಿಂಗೆ ಅಂದ್ಕೊಂಡು ತಟ್ತಾಯಿದ್ರೆ ತೆಳ್ಳಗೆ ಬರುತ್ತೆ ನಿಮಗೆ ರೊಟ್ಟಿ. ಆಮೇಲೆ ಮುಚ್ಚಿಬಿಟ್ಟು ನೀವು ಒಂದು ಸೈಡ್ ಬೇಯಿಸಿದರೆ ಸಾಕು. ಮೇಲೊಂಚೂರು ಹಿಂಗೆ ಎಣ್ಣೆ ಹಾಕಿಬಿಟ್ಟು ನೀವು ಬೇಯಿಸ್ಬಿಟ್ರೆ ತುಂಬಾ ಒಳ್ಳೆ ಗರಿಗರಿಯಾದ ರೊಟ್ಟಿ ತುಂಬ ಚೆನ್ನಾಗಿ ರೆಡಿಯಾಗಿಬಿಡುತ್ತೆ. ನೋಡಿ, ಅದೇ ಎಲ್ಲರೂ ಅಂತಾರೆ ಅವರೆಕಾಳು ಎಲ್ಲ ಹಾಕ್ತೀರಾ ಆದರೂ ತೆಳ್ಳಗೆ ತಟ್ಟಿರ್ತೀರಾ ಅಂತ ಹೇಳಿ. ಆದರೆ ಅದೇ ಹೇಳಿದ್ನಲ್ವ ನಿಮಗೆ, ಮೂಲಂಗಿ ಇಲ್ಲ ಅಂದರೆ ಸೌತೆಕಾಯಿ ಹಾಕ್ಕೊಳ್ಳಿ ಒಂಚೂರು, ಆವಾಗ ನಿಮಗೆ ತೆಳ್ಳಗೆ ಬರುತ್ತೆ. ನೋಡಿ, ಈ ಥರ ನಿಧಾನವಾಗಿ ಹೀಗೆ ಎಲ್ಲ ಕಡೆ ಹೀಗೆ ಬರೋ ಹಾಗೆ ಮಾಡಿ
ಕಾಳು ಇಷ್ಟಪಡೋರಿದ್ದರೆ ತೊಗೊಂಡು ಕಾಳುಗಳನ್ನು ತೊಗೊಂಡು ನೀವು ಬೇಕಾದರೆ ಎಲ್ಲಿ ಬೇಕೋ ಅಲ್ಲಿ. ಕೆಲವ್ರಿಗೆ ಕಾಳು ಇಷ್ಟ ಆಗುತ್ತೆ, ಕೆಲವ್ರಿಗೆ ಕಾಳು ಇಷ್ಟ ಆಗಲ್ಲ. ಈ ಥರ ಮೇಲೆ ನಾನು ಹೀಗೆ ಕಾಳುಗಳನ್ನು ಹಿಂಗೆ ಹಾಕ್ಬಿಡ್ತೀನಿ ನೋಡಿ. ನೋಡಿ ಈ ಥರ ನಿಧಾನವಾಗಿ ಹೀಗೆ ಎಲ್ಲ ಕಡೆ ಆಗೋಂಗೆ ಮಾಡಿ ಇದು ಚೆನ್ನಾಗಿ ಎರಡೂ ಕಡೆ ಇದಾದಮೇಲೆ ಗ್ಯಾಸ್ ಮೇಲೆ ನಿಮಗೆ ಆರಾಮಾಗಿ ಎದ್ದೇಳುತ್ತೆ ನೋಡಿ. ಹಿಂಗೆ ಮಧ್ಯೆ ಒಂಚೂರು ಹಿಂಗೆ ಹೋಲ್ ಮಾಡ್ತೀನಿ. ಹೋಲ್ ಮಾಡಿಬಿಟ್ಟು ಅದಕ್ಕೂ ಒಂಚೂರು ಹೀಗೆ ಎಣ್ಣೆ ಹಾಕಿ ನಾನು ಗ್ಯಾಸ್ ಹೈಯಲ್ಲಿಟ್ಟೆ ಇದನ್ನು ರೊಟ್ಟಿ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನೀವು ಹಿಂಗೆ ಆಗಿದೆ ಅನ್ನೋದು ಗೊತ್ತಾದಕ್ಕೆ ಹೀಗೆ ಅಲ್ಲಾಡಿಸಿದ್ರೇ ಗೊತ್ತಾಗುತ್ತೆ ನೋಡಿ. ಅದು ಎಷ್ಟು ನೀಟಾಗಿ ಅವರೆಕಾಳು ರೊಟ್ಟಿ ತುಂಬ ಚೆನ್ನಾಗಿ ತವದ ಮೇಲೆ ತಟ್ಟಿ ಮಾಡಿದ್ದೀನಿ ನೋಡಿ. ಇದು ಅಷ್ಟೇ, ಇನ್ನೊಂದು ಅಷ್ಟೇ ನೋಡಿ. ರೊಟ್ಟಿನೂ ರೆಡಿ ಆಯಿತು. ನಿಮ್ಗೆ ಹೊರಗಡೆ ಇಷ್ಟೆಲ್ಲ ಹಾಕಿ ಅವರೆಕಾಳೆಲ್ಲ ಹಾಕಿ ಖಂಡಿತ ಯಾರೂ ಮಾಡಲ್ಲ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಅವರೆಕಾಳು ಸೀಸನ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಒಳ್ಳೆ ತಿಂಡಿ ಅಂತಲೇ ಹೇಳ್ಬೋದು. ಹೊಟ್ಟೆನೂ ತುಂಬುತ್ತೆ. ನೋಡಿದ್ರಾ? ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ವಿಡಿಯೋನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೋಡಿ ಫಾಲೋ ಮಾಡಿ. ನಮಸ್ಕಾರ.